ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣ ಅಂತೇಳಿ. ನಾವು ಜೀವಸನಹಳ್ಳಿ ಕ್ರಿಯಾಬಂಧ ತಾಲೂಕು ಮೈಸೂರು ಡಿಸ್ಟಿಕ್ಕು. ನಾವು ಪ್ರಸ್ತುತ ನವೋದಯ ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಮುಖ್ಯವಾಗಿ ಇವತ್ತು ಉಪಹಾರ ಸಮಾಜ ಇಂದಿನ ಒಂದು ಸ್ಥಿತಿಗೆ ನಾವು ಬದಲಾವಣೆ ಆಗಬೇಕಾಗಿದೆ. ಏಕೆಂತ ಹೇಳಿದ್ರೆ ಇವತ್ತು ಸಮಾಜ ಸುಮಾರು ರಾಜ್ಯದಿಂದ 30-40 ಲಕ್ಷ ಜನಸಂಖ್ಯೆ ಇದ್ರೂ ಕೂಡ ಇವತ್ತು ಸರ್ಕಾರ ನಮ್ಮನ್ನು ಮರೆಮಾಚ್ತಾ ಇದೆ. ಇವತ್ತು 7.5 ಲ್ಯಾಕ್ ಇದ್ದೀವಿ ಅಂತೇಳಿ ದಿನಪತ್ರಿಕೆಗಳನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ನಾವು ಸಂಘಟನೆ ಆಗದಿರ್ತಕ್ಕಂಥದ್ದು, ನಾವು ಜಾಗೃತರಾಗದಿರ್ತಕ್ಕಂಥದ್ದು, ಮತ್ತು ನಾವುಗಳು ಇಡೀ ರಾಜ್ಯದಲ್ಲಿ ಒಂದು 33ರಿಂದ 40 ಕ್ಷೇತ್ರಗಳಲ್ಲಿ ಶಾಸಕರಾಗಲಿಕ್ಕೆ ಅವಕಾಶ ಇದ್ದರೂ ಕೂಡ ಇವತ್ತು ವ್ಯವಸ್ಥಿತವಾಗಿ ನಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಒಬ್ಬರು ವಿಧಾನಸಭಾ ಸದಸ್ಯರೊಬ್ಬರು ಬಿಟ್ಟರೆ ಒಬ್ಬ ಲೋಕಸಭಾ ಸದಸ್ಯರಿಲ್ಲ, ಒಬ್ಬ ರಾಜ್ಯಸಭಾ ಸದಸ್ಯರಿಲ್ಲ, ಮತ್ತು ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ನಮಗೆ ಆದ್ಯತೆ ಇಲ್ಲ, ನಮಗೆ ವಿಶ್ವಾಸನೂ ಕೂಡ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಸಂಘಟನೆ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗ್ತದೆ. ಮತ್ತು ಮುಂಬರ್ತಕ್ಕಂಥ ಮೇ 4 ಮುಂಬರ್ತಕ್ಕಂಥ ಭಗೀರಥ ಜಯಂತಿಯನ್ನು ಭಗೀರಥ ಜಯಂತಿಯನ್ನು ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ನಾವು ವಿಜೃಂಭಣೆಯಿಂದ ಆಚರಣೆ ಮಾಡಿದಾಗ ಮಾತ್ರ, ನಾವು ಭಗೀರಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ನಾವು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಒಂದಾಗಬೇಕು. ಸಮಾಜದ ವಿಷಯ ಬಂದಾಗ ನಾವೆಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕಂತ ಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ನಾವು ಮೊನ್ನೆ ಸ್ವಾಮೀಜಿಗಳಲ್ಲಿ ಮತ್ತು ರಾಜಕಾರಣದಲ್ಲಿ ಹೇಳ್ಕೊಳ್ಳೋದಂದರೆ ಮುಂದಿನ ದಿನಗಳಾದರೂ ಕೂಡ ನಾವೆಲ್ಲ ರೀತಿಯಲ್ಲಿ ಜಾಗೃತರಾಗಿ ಹೋರಾಟ ಮಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಹೆಚ್ಚು ರಾಜಕೀಯ ಅಧಿಕಾರವನ್ನು ತರಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತೀನಿ. ಸರ್, ಉಪಹಾರ ಅಭಿವೃದ್ಧಿ ನಿಗಮ ಅಂತ ಮಾಡಿದರೆ ಅದರ ಅನುಕೂಲಗಳು ಅಥವಾ ಅದಕ್ಕೆ ಅನುದಾನದ ಬಗ್ಗೆ ಏನು ಹೇಳ್ತಾರೆ? ಸಿದ್ದರಾಮಯ್ಯನವರು ಉಪಹಾರ ಅಭಿವೃದ್ಧಿ ನಿಗಮ ಅಂತ ಮಾಡಿದ್ರು, ಬಟ್ ಅದೆಷ್ಟು ಮಟ್ಟಿಗೆ ಕಾರ್ಯನಿರ್ವಹಿಸ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಮೊದಲು ದೇವದಾರ ಅಭಿವೃದ್ಧಿ ನಿಗಮ ಅಂತ ಇತ್ತು, ಅದನ್ನು ಹಲವಾರು ಕಾರ್ಯಕ್ರಮಗಳು ನಮ್ಗೆ ಸಿಗ್ತಾಯಿತ್ತು. ಈ ಉಪಹಾರ ಅಭಿವೃದ್ಧಿ ನಿಗಮ ಮಾಡಿದ್ಮೇಲೆ ಉಪಹಾರ ಸಮಾಜಕ್ಕೆ ಸ್ವಲ್ಪನೂ ಕೂಡ ಅನುಕೂಲ ಆಗಿಲ್ಲ. ಈ ಗೃಹಕರಣ ಯೋಜನೆ ಆಗಿರ್ಬೋದು, ವೈಯಕ್ತಿಕ ಸಾಲದ ಯೋಜನೆಗಳಾಗ್ಬೋದು, ಅವು ಕೂಡ ನಿಗದಿತ ಪ್ರಮಾಣ ತಲುಪ್ತಾ ಇಲ್ಲ. ಹಾಗಾಗಿ ಸರ್ಕಾರ ಹೆಚ್ಚಿನ ಪ್ರಮಾಣದಲ್ಲಿ 100 ಅಥವಾ 200 ಕೋಟಿ ರೂಪಾಯಿಗಳನ್ನು ಉಪಹಾರ ಅಭಿವೃದ್ಧಿ ಕೊಟ್ಟರೆ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯನ್ನು ಮಾಡ್ಬೋದು ಅಂತಕ್ಕಂಥದ್ದು ನನ್ನ ಅನಿಸಿಕೆ.